ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ರೈತ ಬಾಂಧವರೇ, ನೀವೇನಿಲ್ಲಿ ನೋಡಕತ್ರಿ ಇದು ಬಂದ್ಬಿಟ್ಟು ಜನವರಿ ಕಬ್ಬು ಕಟಾವ್ ಆಗೈತಿ. ಇದು ಕುಳಿ ಕಬ್ಬು ಐತಿ. ಆಲ್ರೆಡಿ ಕಬ್ಬು ನಾಟಿ ಮಾಡಿದ್ಮೇಲೆ ಒಂದ್ಸಲಿ ಫ್ಯಾಕ್ಟ್ರಿಗೆ ಹೋಗೈತಿ. ಇದು ಎರಡನೇ ಸರಿ ಫ್ಯಾಕ್ಟ್ರಿಗೆ ಹೋಗಕ್ಕೆ ಇನ್ನೂ 5 ತಿಂಗಳು ಬಾಕಿ ಐತಿ. ಅಂದ್ರೆ ಫ್ಯಾಕ್ಟ್ರಿ ಚಾಲೂ ಆಗ್ಬೇಕಪ್ಪ ಅಂದ್ರೆ ಇನ್ನೂ 5 ರಿಂದ 6 ತಿಂಗಳ ಟೈಮಿಂಗ್ ಐತಿ. ಸೊ ಈ ಒಂದು ಏನ್ ಕಬ್ಬು ನೋಡಕತ್ತಿರಲಿ ಇದು 265 ಕಬ್ಬಿನ ವೆರೈಟಿ ಬಂದ್ಬಿಟ್ಟು ಇವಾಗ ಏನ್ ನೋಡಕತ್ತೀರಿ, ಇದು ಸಾಲಿಂದ ಸಾಲಿಗೆ 5 ಫೂಟ್ ಅಂತರ ಐತಿ. ಮತ್ತ ಇದರ ಈ ಒಂದು ಪ್ಲಾಟ್ ಏನ್ ನೋಡಕತ್ತಿರಲಿ ನೀವು, ಇದು ಕಂಪ್ಲೀಟ್ 1 ಎಕರೆ ಕಬ್ಬಿನ ಪ್ಲಾಟ್ ಐತೆ. 1 ಎಕರೆದಾಗ ನಾವು ಒಂದು 90ಕ್ಕಿಂತ ಜಾಸ್ತಿ ಟನ್ನೇಜ್ 90 ರಿಂದ 100 ಟನ್ ಟಾರ್ಗೆಟ್ ಇಟ್ಟಿವಿ. 90 ರಿಂದ 100 ಟನ್ ಕಬ್ಬು ಬೆಳಿಬೇಕಪ್ಪ ಅಂತಂದ್ರೆ ನಾವು ಇದಕ್ಕೆ ಏನೆಲ್ಲ ಮಾಡಾಕತ್ತೀವಿ. ಮತ್ತು ಇವಾಗ ಆಲ್ರೆಡಿ ಕಬ್ಬಿನ ಒಂದು ರೌದಿ ಕೂಡ ಕೆಳಗಡೆ ಇರುವಂತ ಕಬ್ಬಿನ ರೌದಿ ಕೂಡ ಎಲ್ಲ ತೆಗೆದಿದ್ದೀವಿ. ಕಬ್ಬಿನ ರೌದಿ ತೆಗೆದ್ಮೇಲೆ ಕಬ್ಬು ನೋಡ್ಬೋದು ಯಾವ ರೀತಿ ಒಂದು ದಪ್ಪ ಆಗೈತಿ. ಮತ್ತು ಕಬ್ಬಿನ ರೌದಿ ಏನು ತೆಗೆದಿದ್ದೀವಲ್ಲ ತೆಗೆದಿಲ್ಲ ಸಾಲಿನಾಗ ತುಂಬಿರುವಂಥ ಕಬ್ಬಿನ ರೌದಿ ಆಲ್ರೆಡಿ ಅರ್ಧ ಎಲ್ಲ ಕೊಳತ್. ಇವಾಗ ಕೆಳಗಡೆ ಕಾಂಪೋಸ್ಟ್ ಗೊಬ್ಬರ ಕೂಡ ರೆಡಿ ಆಗತೈತಿ. ಮತ್ತು ಕಬ್ಬಿನ ರೌದಿ ಏನು ತೆಗೆದಿದ್ದೀವಲ್ಲ ತೆಗೆದ್ಮೇಲೆ ಕಬ್ಬಿನ ಗಣಿಕೆ ಕೂಡ ಉದ್ದಾಗ್ಯಾವ ಮತ್ತು ಕಬ್ಬು ಕೂಡ ದಪ್ಪ ಆಗೈತಿ. ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ಇದು ಎಷ್ಟು ಗಣಿಕೆ ಐತಿ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ನೀವು ಇಲ್ಲಿ ನೋಡ್ಕೋಬೋದು. 1 2 3 4 5 6 7 8 9 10 11 ಇದು ಮೇಲ್ಗಡೆ 12 ಮೇಲ್ಗಡೆ ಒಂದು 13, ಆಲ್ಮೋಸ್ಟ್ 10 11 12 13 ಈ ರೀತಿ ಕಬ್ಬಿನ ಗಣಿಕೆ ಆಗೈತಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಕಬ್ಬಿನ ದಪ್ಪ ಕೂಡ ನೋಡ್ಕೋಬೋದು, ಗಣಿಕೆ ಉದ್ದ ಕೂಡ ನೋಡ್ಕೋಬೋದು. ಈ ರೀತಿ ಒಂದು ಪ್ಲಾಟ್ ಕಾಣಕತ್ತೈತಿ. ಇವಾಗ ಕಂಪ್ಲೀಟ್ ನಾವು 1 ಎಕರೆ ಏನೈತಲ್ಲ ಎಲ್ಲ ರೌದಿ ಸುಲಿದ ಎಲ್ಲ ತೆಗೆದ ಈ ರೀತಿ ಒಂದು ಬಿಟ್ಟು ಎಲ್ಲ ಸಲ ತುಂಬ್ಕೊಂಡಿವಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಈ ರೀತಿ ರೌದಿ ಸುಲಿಯೋದ್ರಿಂದ ಏನೆಲ್ಲ ಉಪಯೋಗ ಆಗ್ತೈತಿ. ಮತ್ತು 1 ಎಕರೆಗೆ 100 110 ಅಥವಾ 90 80 ಟನ್ ಬೆಳೆಯುವಂಥ ರೈತರು ಏನೆಲ್ಲ ಮಾಡ್ತಾರ ಮತ್ತು ಯಾವ ರೀತಿ ಹೆಚ್ಚಿನ ಒಂದು ಆದಾಯವನ್ನ ಕಬ್ಬಿನೊಳಗೆ ತೆಗಿತಾರ. ಮತ್ತು ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಒಂದು ಹೊಲದಲ್ಲಿ ಹೆಚ್ಚಿನ ಆದಾಯವನ್ನ ಯಾವ ರೀತಿ ಮಾಡ್ಕೋಬೇಕು ಕಬ್ಬಿನಲ್ಲಿ ಅಂತೇಳಿ ಅದ್ರ ಬಗ್ಗೆ ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ದಯವಿಟ್ಟು ವಿಡಿಯೋ ನೋಡ್ತಿರುವಂಥ ಎಲ್ಲ ರೈತ ಬಾಂಧವರಲ್ಲಿ ನಾನು ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ನೀವು ಪ್ರತಿದಿನ ಸಂಜೆ ನಾನು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಯಾವಾಗ ಫ್ರೀ ಇರ್ತೀರ ಸಾಯಂಕಾಲ 7 ಗಂಟೆಗಾದ್ರೂ ನೋಡ್ರಿ, 8 ಗಂಟೆಗಾದ್ರೂ ನೋಡ್ರಿ, 9 ಗಂಟೆಗಾದ್ರೂ ನೋಡ್ರಿ. ನೀವು ಯಾವಾಗ ಫ್ರೀ ಇರ್ತಿರಲ್ಲ, ಯಾವಾಗ ಬೇಸರ ಆಗ್ತಿರ್ತೈತಿ, ಒಂದು 5 ರಿಂದ 10 ನಿಮಿಷ ಟೈಮ್ ಕೊಟ್ಟು ನಮ್ದು ದಿನ ಒಂದೊಂದು ವಿಡಿಯೋ ನೋಡ್ರಿ ಕಬ್ಬಿನ ಬಗ್ಗೆ. ನಿಮ್ಮ ಹೊಲದಾಗ ನೀವೇನ್ರಿ 50 ಟನ್ 60 ಟನ್ ಕಬ್ಬು ಬೆಳಕತ್ತಿದ್ರಪ್ಪ ಅಂತಂದ್ರೆ ಯಾವ ರೀತಿ ಆರಾಮಾಗಿ ಮುಂದಿನ ವರ್ಷದಿಂದ 70 80 90 ಟನ್ ವರೆಗೂ ಆರಾಮಾಗಿ ಬೆಳಿಬೋದು ಕಡಿಮೆ ಖರ್ಚಿನಲ್ಲಿ. ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ರೈತ ಬಾಂಧವರು ಹೆಚ್ಚಿನ ಆದಾಯವನ್ನ ಮಾಡ್ಕೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಒಂದು ಯೂಟ್ಯೂಬಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಅದರಿಂದ ಎಲ್ಲ ರೈತ ಬಾಂಧವರು ದಯವಿಟ್ಟು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ರೆ, ಅದ್ರ ಜೊತೆ ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತೆ. ಅದರಿಂದ ಎಲ್ಲ ರೈತ ಬಾಂಧವರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನು ನೋಡಾಕತ್ತೀರಿ, ಈ ಒಂದು 265 1 ಎಕರೆ ಕಬ್ಬಿನಾಗ ನಮ್ಮ ಟಾರ್ಗೆಟ್ 80 ರಿಂದ ಆಲ್ಮೋಸ್ಟ್ ಒಂದು 80 ಟನ್ಕ್ಕಿಂತ ಜಾಸ್ತಿನೇ ಟಾರ್ಗೆಟ್ ಐತಿ. ನನ್ನ ಪ್ರಕಾರ ಒಂದು 90ರವರೆಗೂ ರೀಚ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಐತಿ. ಸೊ ಇದು ರೀಚ್ ಆಗುತ್ತೋ ಇಲ್ಲೋ ಅಂತೇಳಿ ನಿಮ್ಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ರೈತ ಬಾಂಧವರು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇನ್ನೊಂದು ರೈತ ಬಾಂಧವರು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ, ತುಂಬ ಜನ ರೈತ ಬಾಂಧವರು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದೊಂದು ಎಕರೆಗೆ 10,000 15,000 ಕೊಟ್ಟು DAP ಯೂರಿಯಾ ಅದು ಇದು ಅಂತೇಳಿ ಒಂದು 15-20 ಸಾವಿರ ರಾಸಾಯನಿಕ ಗೊಬ್ಬರ ಹೋಗಿತಿರ್ತಾರೆ. ಆ ಒಂದು ತಪ್ಪು ದಯವಿಟ್ಟು ಯಾರು ರೈತ ಬಾಂಧವರು ಮಾಡಕ್ಕೆ ಹೋಗ್ಬೇಡ್ರಿ. ಕಬ್ಬಿನೊಳಗೆ ಏನು ಬೇಕಪ್ಪ ಅಂತಂದ್ರೆ ಮೇನ್ 2 ತಿಳ್ಕೊಬೇಕು ರೈತ ಬಾಂಧವರು. ಒಂದು, ಕಬ್ಬಿಗೆ 4 ಹಂತದಾಗ ಗೊಬ್ಬರ ಒಗಿಬೇಕು. ಅಂದ್ರೆ 4 ಡೋಸ್ ಕಬ್ಬಿಗೆ ಗೊಬ್ಬರ ಒಗಿಬೇಕು. ಯಾವ ಹಂತದಾಗ ಗೊಬ್ಬರ ಒಗಿಬೇಕಂತೇಳಿ ನಾನು ಹಿಂದಿನ ವಿಡಿಯೋದಾಗ ನಿನ್ನೆ ಒಂದು ವಿಡಿಯೋ ಏನು ಮಾಡಿಲ್ಲ, ಆ ಒಂದು ವಿಡಿಯೋದಾಗ ಹಾಕಿನಿ. ಇನ್ನೂ ಯಾರೆಲ್ಲ ಆ ಒಂದು ವಿಡಿಯೋ ನೋಡಿಲ್ಲ ನೋಡ್ಕೋರಿ. ಆದ್ದರಿಂದ ರೈತ ಬಂದವರು ಇನ್ನೊಂದೇನಪ್ಪ ಅಂತಂದ್ರೆ ಕಬ್ಬಿಗೆ ಮೇನ್ ಬೇಕಾಗಿರೋದು ನೀರು ಅಂದರೆ ಜಾಸ್ತಿ ತುಂಬಿ ನಿಲ್ಲುವ ಹಾಗೆ ನೀರು ಯಾರು ಬಿಡಕ್ಕೆ ಹೋಗ್ಬಾರ್ದು. ಜಸ್ಟ್ ತೇವಾಂಶ ಹಸಿ ಇರಬೇಕು, ಜಾಸ್ತಿ ನೀರು ನಿಂತ್ಕೋಬಾರ್ದು. ಆ ರೀತಿ ನೀರನ್ನು ಬಿಟ್ಟರೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಕೌಲಿ ಮುಖಾಂತರ ನೀರು ಬಿಡೋರು ಏನು ಮಾಡಿರಿ, 8 ರಿಂದ 10 ದಿನಕ್ಕೊಂದ್ಸರಿ ನೀರು ಬಿಡ್ರಿ. ಡ್ರಿಪ್ ಮುಖಾಂತರ ನೀರು ಬಿಡೋರು 3 ದಿನಕ್ಕೊಂದ್ಸರಿ 2 ರಿಂದ 3 ತಾಸು ಬಿಟ್ಟರು ಕೂಡ ಆರಾಮಾಗಿ ರಗಡ ಸಾಕಾಗ್ತೈತಿ. ಅಂದರೆ ಅಷ್ಟೊಂದು ತೇವಾಂಶ ಇರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ರೈತ ಬಾಂಧವರು ಮೇನ್ ಮಾಡುವಂಥ ತಪ್ಪು ಏನಪ್ಪ ಅಂತಂದ್ರೆ
ಇವಾಗ ರೈತ ಬಾಂಧವರು ಗೊಬ್ಬರ ಅಂಗಡಿಗೆ ಹೋಗ್ತಾರೋ, ಗೊಬ್ಬರ ಅಂಗಡಿಗೆ ಹೋಗಿ ಕಬ್ಬಿಗೆ ಗೊಬ್ಬರ ಒಗಿಬೇಕು, ಯಾವ ಗೊಬ್ಬರ ಹೋಗಿದ್ರೆ ಚಲೋ ಅಂತ ನೀವು ಕೇಳ್ತೀರಿ. ಅವಾಗ ಗೊಬ್ಬರ ಅಂಗಡಿಯವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ, ಗೊಬ್ಬರ ಅಂಗಡಿಯವ್ರಿಗೆ ಯಾವ ಗೊಬ್ಬರದಿಂದ ಜಾಸ್ತಿ ಲಾಭ ಸಿಗ್ತೈತಿ ಅಂಥ ಗೊಬ್ಬರ ನಿಮಗೆ ತಗೋರಿ ಅಂತ ಹೇಳ್ತಾರೆ. ರೈತ ಬಾಂಧವರು ನಿಮ್ಗೇನು ಅನಿಸ್ತೈತಪ್ಪ ಅಂತಂದ್ರೆ, ಕಬ್ಬು ಚಲೋ ಬರ್ತೈತಿ, ಜಾಸ್ತಿ ಟನ್ ಬಂದ್ರೆ ಅಲ್ಲೇ ಬರಬರಿ ಆಗ್ತೈತಿ ಬಿಡು, ಒಂದು 4-5 ಸಾವಿರ ಜಾಸ್ತಿ ಆಗಲಿ, ಮಸ್ತ್ ಗೊಬ್ಬರ ಹಾಕೋಣ ಅಂತೇಳಿ ನಿಮ್ಗೆ ಅನಿಸ್ತೈತಿ. ಬಟ್ ಗೊಬ್ಬರ ಅಂಗಡಿಯವ್ರ ಉದ್ದೇಶ ಏನಿರ್ತೈತಿ, ಈ ಗೊಬ್ಬರ ನಿಮಗೆ ಕೊಟ್ರೆ ನಮಗೆ ಲಾಭ ಜಾಸ್ತಿ ಆಗ್ತೈತೆ ಅಂತೇಳಿ ಗೊಬ್ಬರ ಅಂಗಡಿಯವ್ರ ಒಂದು ಉದ್ದೇಶ ಇರ್ತೈತಿ. ಆದ್ದರಿಂದ ರೈತ ಬಾಂಧವರೇ, ದಯವಿಟ್ಟು ಈ ತಪ್ಪನ್ನ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಒಂದು ಯೂಟ್ಯೂಬಲ್ಲಿ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವ ಹಂತದಲ್ಲಿ ಯಾವ ಗೊಬ್ಬರ ಹಾಕಬೇಕು, ಯಾವ ರೀತಿ ನೀರು ಬಿಡಬೇಕು, ಯಾವ ರೀತಿ ಯಾವ ಕಬ್ಬಿನ ರೋಗಕ್ಕೆ ಯಾವ ಸ್ಪ್ರೇ ಮಾಡಬೇಕು, ಗೊಣ್ಣೆ ಹುಳಿಕೆ ಯಾವ್ದು ಮಾಡಬೇಕು, ಸುಳಿ ರೋಗ ಬಿದ್ದರೆ ಏನು ಮಾಡಬೇಕು, ಮತ್ತು ಮೇನ್ ಪ್ರತಿಯೊಂದು ಕಬ್ಬಿನಲ್ಲಿ ನನ್ನ ಉದ್ದೇಶ ಏನಪ್ಪ ಅಂತಂದ್ರೆ, ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಮಾಡ್ಕೋಬೇಕು. ನಿಮ್ಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ರೈತ ಬಾಂಧವರು ನೀವೇನು ರಾಸಾಯನಿಕ ಗೊಬ್ಬರ ಹಾಕ್ತಿರ್ಲ, ಯೂರಿಯಾ, DAP, ಪೊಟ್ಯಾಶ, NPK, 10-26 ಅದು ಇದು ಏನೆಲ್ಲ ಹಾಕ್ತಿರ್ಲ, ಅದೆಲ್ಲಕ್ಕಿಂತ ತಾಕತ್ತಿರೋದು ಯಾವ್ದ್ರಾಗಪ್ಪ ಅಂತಂದ್ರೆ ತಿಪ್ಪಿ ಗೊಬ್ಬರ. ನಿಮ್ಮ ಹೊಲ್ದಾಗ ಏನ್ರಿ, ನಿಮ್ಮ ಮನೆ ಮುಂದೆ ಏನ್ರಿ ದನಕರುಗಳು ಗೊಬ್ಬರ ಐತಪ್ಪ, ಕುರಿ ಹಿಕ್ಕಿ ಗೊಬ್ಬರ ಇತ್ತಪ್ಪ ಅಂತಂದ್ರೆ ಅದರಷ್ಟು ಪವರ್ಫುಲ್ ಯಾವುದೋ ಅಲ್ಲ, ಅದರಷ್ಟು ಭೂಮಿ ಫಲವತ್ತತೆನೂ ಬರಲ್ಲ. ನೀವು ನೀವು 20,000 ಸರ್ಕಾರಿ ಗೊಬ್ಬರ ಹಾಕೋದು ಒಂದು ಟ್ಯಾಕ್ಟರ್ ಅಥವಾ ಅರ್ಧ ಟ್ಯಾಕ್ಟರ್ ನೀವು ತಿಪ್ಪಿ ಗೊಬ್ಬರ ಹಾಕೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೈತೆ ಅಂತೇಳಿ ಕಮೆಂಟ್ ಮಾಡಿರಿ ರೈತ ಬಾಂಧವ್ರೆ. ನಾನಂತೂ ಕಮೆಂಟ್ ಬಾಕ್ಸ್ ನೋಡಕ್ಕಂತೂ ವೇಟ್ ಮಾಡ್ತಿರ್ತೀನಿ. ನೀವು ಏನು ಪ್ರೆಸೆಂಟ್ ನೋಡಕತ್ತಿರಲಿಲ್ಲ, ಇದು ಜನವರಿ ಕಬ್ಬು ಕಟಾವಾಗೈತೆ. ಜನವರಿ ಅಂದ್ರೆ ಈಗ ಆಗಸ್ಟ್ ಅಂದ್ರೆ 7 ತಿಂಗಳು ಕಬ್ಬು ಐತದ. 7 ತಿಂಗಳೊಳಗೆ 12, 13, 14 ಕಬ್ಬಿನ ಗಣಿಕೆ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಒಂದೊಂದು ಗದಿ ಒಳಗೆ 12, 13, 14 ಕಬ್ಬಿನ ಮರಿಗಳ ಸಂಖ್ಯೆ ಐತಿ. ಮತ್ತು ಇನ್ನೊಂದು ಹೇಳ್ಬೇಕು ನಾ ರೈತ ಬಾಂಧವರಿಗೆ, ಈ ರೀತಿ ಕಬ್ಬಿನ ರೌದೆ ಸುಲಿಯೋದ್ರಿಂದ ರೈತ ಬಾಂಧವರಲ್ಲಿ ಇಳುವರಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಈ ಒಂದು ಕಬ್ಬಿನ ಗದಿ ಒಳಗೆ ಎಷ್ಟು ಕಬ್ಬು ಅದಾವ ಅಂತೇಳಿ ಅದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಬಿಟ್ಟು ನೋಡೋದು 1, 2, 3, ಅದೊಂದು 4, ಅದು 5, ಅದು 6, 7, 8, 9, 10, 11 ಕಬ್ಬುಗಳದಾವು. ಮತ್ತು ನಾವೇನು ರೌದಿ ಸುಲಿದೇವಲ್ಲ, ಸುಲಿದ ಮ್ಯಾಗ ಹೊಸ ಮರಿಗಳು ನೋಡ್ಬೋದು ಎಷ್ಟು ಬಂದಾವ ಅಂತೇಳಿ. ಇದೊಂದು ಮರಿ 1, ಇದೊಂದು 2, ಇಲ್ಲೊಂದು ಬರಾಕತ್ತೈತಿ, ನಿಮ್ಗೆ ಕಾಣ್ಬೋದು, ಇಲ್ಲಿ ಕಾಣಕತ್ತೈತಿ ಅಂತ ಅನ್ಕೋತೀನಿ. ಇಲ್ಲಿ ನೋಡ್ಬೋದು 3 ಮರಿಗಳ ಸಂಖ್ಯೆ ಬರ್ತವೆ. ಈಗ ಆಲ್ರೆಡಿ ಇವು 11 ಅದಾವು, ಅದೊಂದು 3 ಅಂದ್ರೆ 14 ಮರಿಗಳ ಸಂಖ್ಯೆ ಆಗ್ತಾವೆ. 14 ಮರಿಗಳ ಸಂಖ್ಯೆ ಅಂದ್ರೆ ಒಂದೊಂದು ಕಬ್ಬು 2.5 - 3 kg ತೂಕ ಆದರೂ ಕೂಡ ಆರಾಮಾಗಿ 1 ಎಕರೆಗೆ ನಾವು 90 ಟನ್ ಅಂತೂ ಟಾರ್ಗೆಟ್ ಇಟ್ಟಿವಿ. ಇಷ್ಟ ಜಾಸ್ತಿ ಬೇಡ ನಮಗೆ. 12, 13, 14 ಒಂದು ಗದಿ ಒಳಗೆ ಈ ರೀತಿ ಕಬ್ಬು ಬಂದ್ರೆ, ಒಂದೊಂದು ಕಬ್ಬು ಈಗ ಪ್ರೆಸೆಂಟ್ ಇದು 11, 12, 13 ಗಣಿಕೆ ಐತಿ. ಇನ್ನೂ ಈ ಕಬ್ಬು ಫ್ಯಾಕ್ಟ್ರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಇನ್ನೂ 5 ತಿಂಗಳ ಟೈಮ್ ಐತಿ. 1 ತಿಂಗಳೊಳಗೆ ಕಡಿಮೆ ಅಂದರೂ ಕೂಡ 3 ಗಣಿಕೆ ಬರ್ತಾವೆ. ಈಗ ನೀವು ಗಣಿಕೆಯಲ್ಲಿ ನೋಡಕತ್ತಿರಲ್ಲ, ಈ ರೀತಿ ಗಣಿಕೆಗಳು 1 ತಿಂಗಳದಾಗ ಕಡಿಮೆ ಅಂದರೂ 3 ಗಣಿಕೆ ಬರ್ತಾವೆ. 4 ಅಂತೂ ಕೆಲವೊಬ್ರು 4 ಬರ್ತಾವೆ ಅಂತ ಹೇಳ್ತಾರೆ. ನಾನು 4 ಅಂತೂ ನಂಬಲ್ಲ. ನಾನು ಇವಾಗ ಏನು 5 ವರ್ಷದಿಂದ ಕಬ್ಬು ಬೆಳೆಯಕತ್ತೀವಿ. ನಾನು ನೋಡ್ತಾ ಬಂದಿದ್ದೀನಿ, ಒಂದು ಕೂನ ಮಾಡಿ ಇಲ್ಲಿ ಒಂದು ಮಾರ್ಕ್ ಮಾಡಿ ನೋಡ್ತಾ ಬಂದಿದ್ದೀನಿ. 1 ತಿಂಗಳಿಗೆ 3 ಬರ್ತಾವೆ. ನಾನು 3 ಹಿಡಿತೀನಿ. 5 ತಿಂಗಳಂದ್ರೆ 15 ಗಣಿಕೆ, ಇನ್ನೂ 15 ಗಣಿಕೆ ಬರ್ತಾವೆ. ಇದು ಆಲ್ರೆಡಿ ಇವಾಗ 11, 12 ಗಣಿಕೆ ಐತಿ. ಅಂದ್ರೆ ಕಬ್ಬು ಫ್ಯಾಕ್ಟ್ರಿಗೆ ಹೋಗೋ ಕಟಾವು ಬರೋ ಟೈಮ್ಗೆ ಅನ್ನೋಷ್ಟಲ್ಲಿ 26, 27, 28 ಗಣಿಕೆವರೆಗೂ ಈ ಒಂದು ಕಬ್ಬು ಬರ್ತೈತಿ. 28 ಗಣಿಕೆ ಕಬ್ಬು ಬರ್ತಪ್ಪ ಅಂತಂದ್ರೆ ಆರಾಮಾಗಿ ಒಂದೊಂದು ಕಬ್ಬು ಏನು ಐತಲ್ಲ, ಅದು ಆರಾಮಾಗಿ 2.5, 3 kgವರೆಗಂತೂ ತೂಕ ಬಂದೇ ಬರ್ತೈತಿ. ಯಾವುದೇ ಡೌಟ ಬೇಕಾಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ರೈತ ಬಾಂಧವರು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ದಯವಿಟ್ಟು ಯಾರು ರೈತ ಬಾಂಧವರು ರೌದಿ ಸುಡಕ್ಕೆ ಹೋಗ್ಬೇಡ್ರಿ. ರೌದಿ ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬ್ಕೋರಿ ಅಂತೇಳಿ. ಆದರೂ ತುಂಬ ಜನ ರೈತ ಬಾಂಧವರು ರೌದಿ ಸುಡ್ತಾರೆ. ನೀವೇನಿಲ್ಲಿ ನೋಡಕತ್ತಿರಲ್ಲ, ನಾವು ಇದನ್ನು ಕಬ್ಬು ಕಟಾವಾದ್ಮೇಲೆ ರೌದಿ ಸುಟ್ಟಿಲ್ಲ. ಇದು ಸಾಲಿಂದ ಸಾಲಿಗೆ 5 ಫೂಟ್ ಅಂತರ ಇದೆ. 5 ಫೂಟ್ ಅಂತರ ಏನೈತಲ್ಲ, ಇದು ನಾವು ಕಬ್ಬು ಕಟಾವಾದ್ಮೇಲೆ ಏನು ಮಾಡಿವಪ್ಪ ಅಂತಂದ್ರೆ, ಒಂದು ಕವಲಿ ನೀರು ಬಿಡೋ ಸಲುವಾಗಿ ಕುಲ್ಲ ಇಟ್ಟಿವಿ. ಆ ಕವಲಿ ಒಳಗಿಂದ ಆ ಕವಲಿ ಒಳಗಿರುವಂಥ ಎಲ್ಲ ರೌದಿ ತಂದ ಈ ಕವಲಿ ಒಳಗೆ ತುಂಬ್ಕೊಂಡಿದ್ದೀವಿ. ಅಂದ್ರೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ, ಒಂದು ಕವಲಿ ಬಿಟ್ಟು ಒಂದು ಕವಲಿ ನಾವು ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬ್ಕೊಂಡಿದ್ದೀವಿ. ಈ ರೀತಿ ರೌದಿ ತುಂಬ್ಕೊಂಡಿವಿ. ಇದೇನು ನೀವು ನೋಡಕತ್ತಿರಲ್ಲ, ಇದು ಮೊನ್ನೆ ರೌದಿ ಸುಲಿದಿರುವಂಥ ರೌದಿ. ಇದೇನು ನೀವು ತಳ ನೋಡಕತ್ತಿರಲ್ಲ, ಇದು ಮೊನ್ನೆ ಸರಿ ಕಬ್ಬು ಕಟಾವ ಐತಲ್ಲ, ಅವಾಗ ಒಂದು ಸಾಲ ಬಿಟ್ಟು ಒಂದು ಸಾಲ ಏನು ರೌದಿ ತುಂಬಿವಲ್ಲ, ಆ ಒಂದು ತುಂಬಿರೋಂಥ ರೌದಿ. ಆ ತುಂಬಿರೋಂಥ ರೌದಿ ನೋಡ್ಬೋದು. ಇವಾಗ ಆಲ್ರೆಡಿ ಎಲ್ಲ ಕೊಳತು ಕಾಂಪೋಸ್ಟ್ ಗೊಬ್ಬರ ಆಗಿಬಿಟ್ಟೈತಿ. ಕಾಂಪೋಸ್ಟ್ ಗೊಬ್ಬರ ಅಂದರೆ ಅನ್ನಕ್ಕೇನು, ನೀವೇನು ತಿಪ್ಪಿ ಗೊಬ್ಬರ ಹಾಕ್ತಿರಲ್ಲ,
ಅದರಷ್ಟೇ ಪವರ್ಫುಲ್ ಒಂದು ಗೊಬ್ಬರ ರೆಡಿ ಆಗೈತಿ. ಎರೆಹುಳ ಅಂತೂ ಸಿಕ್ಕಾಪಟ್ಟೆ ಅದಾವೆ. ಒಂದು 4 ಬಟ್ ಕೆದ್ದರೆ ಸಾಕು ಎರೆಹುಳ ಕೆಳಗಂತೂ ಒಂದು ಫೂಟ್ ಒಳಗೆ 4ರಿಂದ 5 ಎರೆಹುಳ ಸಿಗಾಕತ್ತಾವ. ಅಂದ್ರೆ ಆ ರೀತಿ ಭೂಮಿ ಫಲವತ್ತತೆ ಐತೆ. ಈ ರೀತಿ ಭೂಮಿ ಫಲವತ್ತತೆ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ಕಬ್ಬಿನ ಇಳುವರಿ ನಾವು ಜಾಸ್ತಿ ಖರ್ಚು ಮಾಡೋದೇ ಬೇಕಾಗಿಲ್ಲ. ಆಟೋಮೆಟಿಕ್ ಕಬ್ಬಿನ ಇಳುವರಿ ಅಂತೂ ಬಂದೇ ಬರ್ತೈತಿ. ಇದರಲ್ಲಿ ಯಾವುದೇ ಡೌಟು ಬೇಡ, ಏನೂ ಬೇಡ. ಆದ್ದರಿಂದ ರೈತ ಬಂದವರು ದಯವಿಟ್ಟು ಯಾರೋ ಕಬ್ಬಿನ ರೌದಿ ಸುಡಕ್ಕೆ ಹೋಗ್ಬೇಡ್ರಿ. ನೀವು ರೌದಿ ಪುಡಿ ಮಾಡೋ ಮಿಷಿನ್ ಇರ್ತದಿಲ್ಲ, ಅದರಿಂದ ಪುಡಿ ಮಾಡಿ ಕೂಡ ನೀವು ಸಾಲು ಬಿಟ್ಟು ಸಾಲು ತುಂಬ್ಕೋಬೋದು. ಅಥವಾ ಪುಡಿ ಮಾಡೋಕೆ ಆಗಲಿಲ್ಲಪ್ಪ ಅಂತಂದ್ರು ಕೆಲವೊಂದು ಭಾಗದಾಗ ಪುಡಿ ಮಾಡೋ ಮಿಷಿನ್ ಸಿಗಲ್ಲ. ಅಂಥವ್ರು ಏನು ಮಾಡಿರಿ, ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬ್ಕೋರಿ. ತುಂಬ್ಕೊಂಡ್ಮೇಲೆ ನೀವು ಇನ್ನೊಂದು ಏನು ಮಾಡ್ಬೋದಪ್ಪ ಅಂತಂದ್ರೆ ಏನು ರೌದಿ ತುಂಬಿರ್ತಾರಲ್ಲ, ಈ ಒಂದು ಸಾಲದಾಗ ನೀವು ಡ್ರಿಪ್ ಒಗಿಬೋದು. ಕುಲ್ಲ ಇರುವಂಥ ಸಾಲಿನಲ್ಲಿ ನೀರು ಬಿಡ್ಬೋದು, ಹಂಗೂ ಮಾಡ್ಬೋದು. ಅಥವಾ ಬರೀ ಕುಲ್ಲ ಬ್ಯಾಸಿಗೆ ಟೈಮ್ದಾಗ ಹೆಂಗೆ ಆಗತ್ತಪ್ಪ ಅಂದ್ರೆ ನೀರಿನ ಸಮಸ್ಯೆ ಭಾಳ ಇರ್ತೈತಿ. ಆ ಒಂದು ಸಂದರ್ಭದಾಗ ನೀವು ಎಲ್ಲ ಕೌಲಿಗೆ ನೀರು ಬಿಡೋಕ್ಕೂ ಆಗಲ್ಲ. ಅಂಥ ಸಂದರ್ಭದಾಗ ಏನಾಗತ್ತಪ್ಪ ಅಂತಂದ್ರೆ ಕಬ್ಬಿನ ಸುಳಿ ಒಣಗ್ತಾವೆ. ನೀರು ಕಡಿಮೆ ಬಿತ್ತಂದ್ರೆ ಮೇನ್ ಕಬ್ಬಿಗೆ ಸುಳಿ ರೋಗ ಬರ್ತೈತಿ. ಸುಳಿ ಒಣಗ್ತಪ್ಪ ಅಂತಂದ್ರೆ ಅಲ್ಲಿ ಇಳುವರಿ ಭಾಳ ಕಡಿಮೆ ಆಗ್ತೈತಿ. ಅದರಿಂದ ರೈತ ಬಾಂಧವ್ರು ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವೇನು ಒಂದು ಸಾಲು ಬಿಟ್ಟು ಒಂದು ಸಾಲ ಏನು ರೌದಿ ತುಂಬಿರ್ತಿರಲ್ಲ, ಒಂದು ಸರಿ ನೀವು ಈ ರೌದಿ ತುಂಬಿರುವಂಥ ಸಾಲೊಳಗೆ ನೀರು ಬಿಟ್ರಪ್ಪ ಅಂತಂದ್ರೆ ಬರೋಬ್ಬರಿ 15ರಿಂದ 20 ದಿನ ಹಸಿನ ಇರ್ತೈತಿ. ಅಂದ್ರೆ ತೇವಾಂಶ ಹಂಗೆ ಇರ್ತೈತಿ. ಎಷ್ಟೇ ಬಿಸಿಲಿದ್ರು ಕೂಡ ಹಸಿ ಆರಲ್ಲ. ಯಾಕಂತಂದ್ರೆ ಮೇಲ್ಗಡೆ ರೌದಿ ಇರ್ತೈತಿ, ಕೆಳಗಡೆ ನೀರು ಹಸಿ ಇರೋದ್ರಿಂದ 15ರಿಂದ 20 ದಿನಕ್ಕೆ ಒಂದ್ಸರಿ ನೀರು ಬಿಟ್ಟರು ಕೂಡ ಬ್ಯಾಸಿಗೆ ಟೈಮ್ದಾಗ ಆರಾಮ್ ತೇವಾಂಶ ಹಿಡಿತೈತಿ. ಕಬ್ಬಿಗಂತೂ ಒಳ್ಳೆ ಬೆಳವಣಿಗೆ ಬರೋಕೆ ಭಾಳ ಹೆಲ್ಪ್ ಆಗ್ತೈತಿ. ಆದ್ದರಿಂದ ರೈತ ಬಾಂಧವರು ದಯವಿಟ್ಟು ಯಾರು ರೌದಿ ಸುಡಕ್ಕೆ ಹೋಗ್ಬೇಡ್ರಿ. ಮತ್ತು ಈ ಒಂದು ಇದನ್ನು ಮೆಥಡ್ ಅಂತ ಫಾಲೋ ಮಾಡಲೇಬೇಕು ಎಲ್ಲ ರೈತ ಬಾಂಧವರು. ನಿಮ್ಮ ಕಬ್ಬ 5 ತಿಂಗಳು 6 ತಿಂಗಳು 7 ತಿಂಗಳು ಕಬ್ಬು ಇತ್ತಪ್ಪ ಅಂತಂದ್ರೆ, ಅಂದ್ರೆ 7 8 9 ಗಣಿಕೆ ಇತ್ತಪ್ಪ ಅಂತಂದ್ರೆ ಈ ರೀತಿ ರೌದಿ ತೆಗೆದು ಬಿಡ್ರಿ. ಈ ರೀತಿ ರೌದಿ ಸುಲಿಯೋದ್ರಿಂದ ಕಬ್ಬಿನೊಳಗೆ ಒಳ್ಳೆ ಗಾಳಿ ಆಡ್ತೈತಿ. ಗಾಳಿ ಆಡೋದ್ರಿಂದ ಕಬ್ಬಿನ ದಪ್ಪ ಜಾಸ್ತಿ ಆಗ್ತೈತಿ, ಗಣಿಕೆ ಉದ್ದ ಜಾಸ್ತಿ ಆಗ್ತೈತಿ, ಮತ್ತು ಕಬ್ಬಿನ ತೂಕ ಕೂಡ ಜಾಸ್ತಿ ಆಗ್ತೈತಿ. ಕಬ್ಬಿನೊಳಗೆ ಮೇನ್ ಇಳುವರಿ ಬರ್ಬೇಕಪ್ಪ ಅಂತಂದ್ರೆ ಕಬ್ಬಿನೊಳಗೆ ತೂಕ ಅನ್ನೋದು ಭಾಳ ಇಂಪಾರ್ಟೆಂಟ್. ತೂಕ ಬರ್ಬೇಕಪ್ಪ ಅಂತಂದ್ರೆ ಕಬ್ಬು ದಪ್ಪ ಆಗಲೇಬೇಕು. ಆದ್ದರಿಂದ ನೀವೇನಿಲ್ಲಿ ನೋಡಕತ್ತೀರಿ, ನಾನು ಇಲ್ಲಿ ತೋರಿಸ್ತೀನಿ ನೋಡ್ಬೋದು. ಕಬ್ಬು ಏನು ನಾವೇನು ಒಂದು ಸೆಕೆಂಡ್ ಇದೆಲ್ಲ ಸ್ವಚ್ಛ ಮಾಡಿದ್ದೀನಿ, ನಿಮ್ಗೆ ಕರೆಕ್ಟಾಗಿ ಹೇಳಿಬಿಡ್ತೀನಿ. ರೈತ ಬಂದವ್ರೆ, ನೀವೇನಿಲ್ಲಿ ನೋಡಕತ್ತೀರಿ, ಈಗ ನೀವು ಕಬ್ಬಿನ ಗಣಿಕೆ ಉದ್ದ ಕೂಡ ನೋಡ್ಕೋಬೋದು, ಕಬ್ಬಿನ ದಪ್ಪ ಕೂಡ ನೋಡ್ಕೋಬೋದು, ಮತ್ತು ಇವಾಗ ಎಷ್ಟು ಗಣಿಕೆ ಅದಾವ ಅಂತೇಳಿ ನೀವು ನೋಡ್ಕೋಬೋದು. ಆವಾಗಲೇ ನಾನು ಎನಿಸಿ ಕೂಡ ತೋರಿಸಿನಿ. ಇನ್ನೂ ಒಂದ್ಸಲ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ನೀವು 1 2 3 4 5 6 7 8 9 ಇದು 10, ಇದು 11ನೇ ಗಣಿಕೆ ರೆಡಿ ಐತೆ. ನೀವು ಇಲ್ಲಿ ನೋಡ್ಕೋಬೋದು. ಯಾವುದು ಸುಳ್ಳು ಮಾಹಿತಿ ಅಂತ ಹೇಳಲ್ಲ, ಎಲ್ಲ ನಿಮಗೆ ಲೈವ್ ಪ್ರೂಫ್ ಆಗಿ ತೋರ್ಸಾಕತ್ತೀನಿ. 10 11 ಗಣಿಕೆ ಅಂತೂ ಕಾಮನ್ ಎಲ್ಲದರಲ್ಲಿ, ಎಲ್ಲ ಕಬ್ಬಿನೊಳಗೆ 10 ಗಣಿಕೆ ಅಂತೂ ಪಕ್ಕ ಐತೆ. ಮತ್ತು ಗಣಿಕೆ ಇವಾಗ ಕಬ್ಬಿನ ದಪ್ಪ ನೋಡ್ಕೋಬೋದು ನೀವು ಯಾವ ರೀತಿ ಐತೆ ಅಂತೇಳಿ. ಮತ್ತು ಬರೋಬ್ಬರಿ ಒಂದೊಂದು ಗಣಿಕೆ ಒಂದೊಂದು ಚೋಟ್ ಆಗ್ಯಾವ. ಈಗ ಇಷ್ಟು ಉದ್ದ ಈ ರೀತಿ ನಾವು ಕಬ್ಬಿನ ರೌದಿ ತೆಗಿಯೋಕ್ಕಿಂತ ಮುಂಚೆ ಕಬ್ಬು ಈ ರೀತಿ ಇರಲಿಲ್ಲ. ಕಬ್ಬ ಸಣ್ಣದಿತ್ತು, ಗಣಿಕೆ ಕೂಡ ಸಣ್ಣ ಇದ್ದು. ನಾವೇನು ಕಬ್ಬಿನ ರೌದಿ ತೆಗೆದು ಈ ರೀತಿ ಗಾಳಿ ಆಡೋ ಥರ ಮಾಡೀವಲ್ಲ, ಇದಕ್ಕೆ ಏನಾಗ್ತೈತಪ್ಪ ಅಂತಂದ್ರೆ ಸೂರ್ಯನ ಬಿಸಿಲ ಡೈರೆಕ್ಟ್ ಕಬ್ಬಿಗೆ ಬಿಡ್ತೈತಿ. ಮತ್ತು ಒಳ್ಳೆ ಗಾಳಿ ಆಡ್ತೈತಿ. ಅಷ್ಟೊಂದು ರೌದಿ ಜಾಸ್ತಿ ಇದ್ರೆ ರಿಕ್ ಆಗ್ತೈತಿ, ಅಲ್ಲಿ ಹೊಸ ಮರಿನೂ ಬರಲ್ಲ. ಬರುವಂಥ ಮರಿಗಳು ಸುಳಿ ಬಿದ್ದು ಸತ್ತು ಹೋಗ್ತಾವೆ. ಈ ರೀತಿ ನೀವು ರೌದಿ ತೊಗೊಂಡ್ರಪ್ಪ ಅಂತಂದ್ರೆ ಗಾಳಿ ಬಿಸಿಲ ಬಡಿಯೋದ್ರಿಂದ ಕಬ್ಬ ದಪ್ಪ ಆಗ್ತೈತಿ, ಮತ್ತು ಗಣಿಕೆ ಉದ್ದ ಆಗ್ತಾವು. ಮತ್ತು ಈ ರೀತಿ ನೀವು ಏನು ಬಯಲು ಮಾಡ್ತಿರಲ್ಲ, ಈ ರೀತಿ ನೀವು ಕುಲ್ಲ ಬಯಲು ಮಾಡೋದ್ರಿಂದ ಇಲ್ಲಿ ಜಾಗ ಇರ್ತೈತಿ. ರೌದಿ ಇದ್ರೆ ಇಲ್ಲಿ ಹೊಸ ಮರಿ ಅವು ಹುಟ್ಟಲ್ಲ. ನೀವು ಈ ರೀತಿ ನೀವು ಗಾಳಿ ಆಡೋ ಥರ ಮಾಡಿದ್ರೆ ಇದ್ರಾಗ ಇನ್ನೂ ಫ್ಯಾಕ್ಟ್ರಿ ಹೋಗೋ ಟೈಮ್ ಅನ್ನೋಷ್ಟರಲ್ಲಿ ಇನ್ನೂ ಇದ್ರಾಗ 4ರಿಂದ 5 ಹೊಸ ಕಬ್ಬಿನ ಮರಿಗಳು ಬರ್ತಾವೆ. ನೀವು ಇಲ್ಲಿ ನೋಡ್ಕೋಬೋದು. ತೋರಿಸ್ತೀನಿ ನಿಮ್ಗೆ. ಇವಾಗ ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ, ಈಗ ನೋಡ್ಬೋದು ಮತ್ತೊಂದು ಮರಿ ಬರಾಕತ್ತೈತಿ. ಈಗ ಇದೇನು ಮರಿ ಐತಲ್ಲ, ಇನ್ನೂ ಬರುವಂಥ ಹೊಸ ಮರಿ ಏನಿರ್ತಾವಲ್ಲ, ಈಗೇನು ನೋಡತ್ತಿರಲ್ಲ ಇದಕ್ಕಿಂತ ದಪ್ಪ ಮತ್ತು ಉದ್ದಾಗೆ ಬರ್ತಾವೆ. ಯಾಕಪ್ಪ ಅಂತಂದ್ರೆ ಇನ್ನೇನು ಬರ್ತಾವಲ್ಲ ಲಾಸ್ಟ್ ಒಂದು 4-5 ತಿಂಗಳದಾಗ ನಾವು ಇದಕ್ಕೆ ಬಂಬು ಮರಿ ಅಂತ ಕರಿತೀವಿ. ಈ ಒಂದು ಬಂಬು ಮರಿಗಳು ಏನಿರ್ತಾವಲ್ಲ, ಇದು 2ರಿಂದ 2.5-3 kg ತೂಕ ಬರ್ತಿತ್ತಪ್ಪ ಅಂತಂದ್ರೆ ಆ ಹೊಸ ಬರುವಂಥ ಏನು ಬಂಬು ಮರಿ ಇರ್ತೈತ್ಲೆ, ಇದು ಬರೋಬ್ಬರಿ 3 kgಕ್ಕಿಂತ ಜಾಸ್ತಿ ತೂಕ ಬರ್ತೈತೆ. ಅಷ್ಟು ದಪ್ಪ ಬರ್ತಾವೆ, ಅಷ್ಟು ಗಣಿಕೆ ಸೈಜ್ ಉದ್ದ ಕೂಡ ಬರ್ತಾವೆ. ಆದ್ದರಿಂದ ರೈತ ಬಾಂಧವ್ರು ಏನು ಮಾಡ್ಕೊರಿಪ್ಪ ಅಂತಂದ್ರೆ ಈ ಒಂದು ಹಂತದಾಗ ಈಗೇನು ನಿಮ್ಮ ಕಬ್ಬು ಇಷ್ಟೊಂದು ಗಣಿಕೆ ಆಗೈತಿ, 10 11 12 8 ಈ ರೀತಿ ಗಣಿಕೆ ಆಗಿರುವಂಥ ಸಂದರ್ಭದಾಗ ರೈತ ಬಾಂಧವರು ಯೂರಿಯಾ ಗೊಬ್ಬರ ಯೂಸ್ ಮಾಡಕ್ಕೆ ಹೋಗಬೇಡ್ರಿ ದಯವಿಟ್ಟು. ಅದ್ರ ಬದಲಿ ನೀವೇನು ಮಾಡಿರಿ, ಪೊಟ್ಯಾಶ್ ಗೊಬ್ಬರ ಯೂಸ್ ಮಾಡಿರಿ.
ಕಬ್ಬಿಗೆ ಈ ಒಂದು ಹಂತದಾಗ ಪೊಟ್ಯಾಶ್ ಗೊಬ್ಬರ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಪೊಟ್ಯಾಶ್ ಗೊಬ್ಬರ ಒಗೆಯೋದ್ರಿಂದ ಕಬ್ಬಿನೊಳಗೆ ಗಣಿಕೆ ದಪ್ಪ ಆಗ್ತಾವು, ಗಣಿಕೆ ಉದ್ದ ಆಗ್ತಾವು, ಮತ್ತು ಕಬ್ಬಿನಲ್ಲಿ ತೂಕ ಜಾಸ್ತಿ ಬರ್ತೈತಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಪೊಟ್ಯಾಶ್ ಗೊಬ್ಬರ ಒಂದೇ ಒಗ್ಯಕ್ಕೆ ಹೋಗ್ಬೇಡ್ರಿ. ಪೊಟ್ಯಾಶ್ ಒಳಗೆ ಏನು ಮಾಡಿರಿ, 19 ಐಸೋಲ್ ಮಿಕ್ಸ್ ಮಾಡ್ಕೊರಿ. 1 ಎಕರೆಗೆ 2 ಪ್ಯಾಕೆಟ್ ಆದರೂ ಯೂಸ್ ಮಾಡ್ಕೊರಿ, 1 kg ಆದರೂ ಯೂಸ್ ಮಾಡ್ಕೊರಿ, ಅಥವಾ 2 kg ಯೂಸ್ ಮಾಡ್ಕೊರಿ. ಅದ್ರ ಜೊತೆ ಕಂಪಲ್ಸರಿಯಾಗಿ ಹ್ಯೂಮಿಕ್ ಆ್ಯಸಿಡ್ ಅಂತೂ ಯೂಸ್ ಮಾಡಲೇಬೇಕು. ಯಾಕೆ ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಕಬ್ಬು ಎಷ್ಟು ಗಣಿಕೆ ಆಗ್ತಾವಲ್ಲ ಅವಾಗ ಕರೆಕ್ಟಾಗಿ ಕಬ್ಬಿಗೆ ಮೇನ್ ಬೇಕಾಗಿರೋದು ನ್ಯೂಟ್ರಿಷನ್ ಹಾಗೂ ಆ್ಯಂಟಿ ನ್ಯೂಟ್ರಿಷನ್. ಕಬ್ಬಿಗೆ ಏನೆಲ್ಲ ಒಂದು ಕಬ್ಬು ಬೆಳೆಯಬೇಕಪ್ಪ ಅಂತಂದರೆ ಅದಕ್ಕೆ ಏನೆಲ್ಲ ಒಂದು ಅಂಶಗಳು ಬೇಕಾಗಿರ್ತಾವೆ, ಅಂದರೆ ಯಾವೆಲ್ಲ ಒಂದು ಲವಣಾಂಶಗಳು ಅಥವಾ ಯಾವುದೋ ಅದಕ್ಕೊಂದು ಕಬ್ಬಿಗೆ ಪೋಷಕಾಂಶ ಬರಬೇಕಪ್ಪ ಅಂತಂದ್ರೆ ಅದರೊಳಗೆ ಈಗ ಭೂಮಿಯೊಳಗೆ ಏನೆಲ್ಲ ಕಂಟೆಂಟ್ ಇರ್ತಾವೆ ಎಲ್ಲ ಕಂಟೆಂಟ್ ಮೇನ್ ಹೀರ್ಕೋಬೇಕಾಗಿರೋದು ಬೇರು. ಇವಾಗ ನೀವು ಹ್ಯೂಮಿಕ್ ಆ್ಯಸಿಡ್ ಬಿಡೋದ್ರಿಂದ ಹ್ಯೂಮಿಕ್ ಆ್ಯಸಿಡಲ್ಲಿ ಬಿಳಿ ಬೇರುಗಳ ಒಂದು ಬೆಳವಣಿಗೆ ಸುಧಾರಣೆ ಆಗ್ತೈತಿ. ಅಂದರೆ ಬಿಳಿ ಬೇರುಗಳ ಒಂದು ಬೆಳವಣಿಗೆ ಆಗೋದ್ರಿಂದ ಕಬ್ಬಿಗೆ ಅತಿ ಹೆಚ್ಚಾಗಿ ಪೋಷಕಾಂಶ ದೊರಕಿ ಕೊಡುವಂಥ ಒಂದು ತಾಕತ್ತು ಆ ಒಂದು ಬಿಳಿ ಬೇರಿಗೆ ಇರ್ತೈತಿ. ಆದ್ದರಿಂದ ರೈತ ಬಂದವರು ಈ ಒಂದು ಹಂತದಾಗ ನಿಮ್ಮ ಕಬ್ಬಿನೊಳಗೆ ನೀವು ತಿರುಗಾಡ್ಕೊಂಡು ಗೊಬ್ಬರ ಒಗಿಬೋದಪ್ಪ ಅಂತಂದ್ರೆ 1 ಎಕರೆಗೆ 1 ಚೀಲ ಪೊಟ್ಯಾಶ್ ಯೂಸ್ ಮಾಡ್ಕೊರಿ. ಪೊಟ್ಯಾಶ್ ರೇಟ ಒಂದು 2000ರಿಂದ 2100 ಇರ್ಬೋದು, 2200 ಇರ್ಬೋದು, ಈ ರೀತಿ ರೇಟ್ ಐತಿ. ಈ ಒಂದು ಹಂತದಾಗ ಒಂದು 3000 ರೂಪಾಯಿ ಖರ್ಚು ಮಾಡಿರಿ ನೀವು. ಇದೇ ಲಾಸ್ಟ್ ಡೋಸ್, ಇದಕ್ಕಿಂತ ಇನ್ನೊಂದು ಡೋಸ್ ಗೊಬ್ಬರ ಒಗೆಯುವಂಥ ಅವಶ್ಯಕತೆ ಏನಿಲ್ಲ. ಏನು ಮಾಡ್ಬೇಕಪ್ಪ ಅಂತಂದ್ರೆ ಲಾಸ್ಟ್ ನೀವು ನಿಮ್ಮ ಕಬ್ಬು 7ರಿಂದ 8 ತಿಂಗಳು 9 ತಿಂಗಳು ಕಬ್ಬಿತ್ತಪ್ಪ ಅಂತಂದ್ರೆ ಲಾಸ್ಟ್ ಫೈನಲ್ ಡೋಸ್ ಒಂದು ಒಗೆದ್ಬಿಡ್ರಿ. ಫೈನಲ್ ಡೋಸ್ ಒಳಗೆ ನೀವು ಪೊಟ್ಯಾಶ್ ಯೂಸ್ ಮಾಡಿರಿ. ಪೊಟ್ಯಾಶ್ ಒಳಗೆ 19 2 kg ಅಥವಾ 1 kg ಯೂಸ್ ಮಾಡ್ಕೋರಿ. ಅದ್ರ ಜೊತೆ 1 ಅಥವಾ 2 kg ಹ್ಯೂಮಿಕ್ ಆ್ಯಸಿಡ್ ಹಾಕೋರಿ. 1 kg ರಗಡ್ ಆಗ್ತೈತಿ. ನೀವು ಇನ್ನೊಂದು ಸ್ವಲ್ಪ ಅಮೌಂಟ್ ಖರ್ಚಾದರೂ ಪರವಾಗಿಲ್ಲ. ಒಂದು ಹ್ಯೂಮಿಕ್ ಆ್ಯಸಿಡ್ಗೆ ಏನು ಜಾಸ್ತಿ ಬೀಳಲ್ಲ, ಒಂದು 400ರಿಂದ 500 ರೂಪಾಯಿ 400 ರೂಪಾಯಿ ಐತಿ. 1 kg ಅಥವಾ 2 kg ಹ್ಯೂಮಿಕ್ ಆ್ಯಸಿಡ್ ಹಾಕೋರಿ. ಒಂದು 3000 ರೂಪಾಯಿ ಖರ್ಚು ಮಾಡಿ ನೋಡಿರಿ, 3ರಿಂದ 4 ಟನ್ ಇಳುವರಿ ಪರಕ್ ಮಾಡ್ತೈತಿ. ಇವಾಗ 1 ಟನ್ ಇಳುವರಿ ಜಾಸ್ತಿ ಬತ್ತಪ್ಪ ಅಂದ್ರೆ 3000 ಬಂದಂಗೆ ಆಯ್ತಾ, ನಾವು ಹಾಕಿರುವಂಥ ಖರ್ಚು ಅಲ್ಲೇ ಬಂತು. ಒಂದು 4-5 ಟನ್ ಇಳುವರಿ ಜಾಸ್ತಿ ಬತ್ತಪ್ಪ ಅಂತಂದ್ರೆ ನಮ್ಗೆ ಇನ್ನೊಂದು 10ರಿಂದ 15-20 ರೂಪಾಯಿ ನಮ್ಗೆ ಎಕ್ಸ್ಟ್ರಾ ಇನ್ಕಮ್ ಬರ್ತೈತೆ. ಅಂದರೆ ಇವಾಗ 1 ಎಕರೆಗೆ ನೀವು 60-70 ಟನ್ ತೆಗಿಯಾಕತ್ತಿದ್ರಪ್ಪ ಅಂತಂದ್ರೆ ಸ್ವಲ್ಪ ಒಂದು 4-5 ರೂಪಾಯಿ ಗೊಬ್ಬರ ಖರ್ಚು ಮಾಡಿದ್ರೆ 70 ಟನ್ ಆಗೋ ಜಾಗದಲ್ಲಿ 80 ಟನ್ ಆದ್ರೆ 10 ಟನ್ನಿಗೆ 33,000 ರೂಪಾಯಿ ಎಕ್ಸ್ಟ್ರಾ ಬರ್ತೈತಿ. ಆ ರೀತಿ ರೈತ ಬಂದರು ಕಬ್ಬಿಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಯಾವ ಗೊಬ್ಬರ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಸಂದರ್ಭದಾಗ ಕಬ್ಬಿಗೆ ಯಾವ ಗೊಬ್ಬರ ಬೇಕನ್ನೋದು ತಿಳ್ಕೊಂಡು ಹಾಕಿದ್ರೆ ಕಬ್ಬಿನ ಒಂದು ಉನ್ನತವಾಗಿರುವಂಥ ಒಂದು ಬೆಳೆ ತರಬಹುದು. ಮತ್ತು ಕಬ್ಬಿನೊಳಗೆ ಒಳ್ಳೆಯ ಒಂದು ಇಳುವರಿ ಕೂಡ ನಾವು ನೋಡ್ಬೋದು. ಇವಾಗ ಎಲ್ಲರೂ ಕಬ್ಬು ಬೆಳಿತಾರಂತೇಳಿ ನಾವು ಬೆಳೆಯೋದಲ್ಲ, ಎಲ್ಲರೂ ಎಷ್ಟು ಬೆಳಿತಾರಲ್ಲ ಅದಕ್ಕಿಂತ ನಾವು ಜಾಸ್ತಿ ಬೆಳಿಬೇಕು, ಕಡಿಮೆ ಖರ್ಚಿನೊಳಗೆ ಬೆಳಿಬೇಕು. ಮತ್ತು ಕಬ್ಬಿಗೆ ಯಾವ ಹಂತದಾಗ ಯಾವ್ಯಾವ ಒಂದು ಪೋಷಕಾಂಶ ಕೊಡಬೇಕು ಅನ್ನೋದು ನಾವು ತಿಳ್ಕೊಂಡ್ರೆ ರೈತ ಬಾಂಧವರು ಎಲ್ಲರೂ ಕೂಡ ಆರಾಮಾಗಿ 1 ಎಕರೆಗೆ 80-90-100 ಟನ್ ಆರಾಮಾಗಿ ಬೆಳಿಬೋದು. ಮತ್ತು ಇನ್ನೊಂದು ಏನು ಹೇಳ್ತಾನಪ್ಪ ಅಂತಂದ್ರೆ ತುಂಬ ಜನ ರೈತ ಬಾಂಧವರು ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ತಾರೆ 1 ಎಕರೆಗೆ 130 ಟನ್ ಬೆಳೆದೀವು, 140 ಟನ್, 180 ಟನ್ ಹೈಯೆಸ್ಟ್ ರೆಕಾರ್ಡ್ ಅಂಥೇಳಿ. ಅವೆಲ್ಲ ನಂಬ್ಕೊಂಡು ನೀವು 1 ಎಕರೆಗೆ 40,000 50,000 ಸರ್ಕಾರಿ ಗೊಬ್ಬರ ಹಾಕಕತ್ರ ದಯವಿಟ್ಟು ಆ ರೀತಿ ಯಾರು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. 1 ಎಕರೆಗೆ 120, 140, 130 ಟನ್ ಬೆಳೆಯುವಂಥ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದೊಂದು ಎಕರೆಗೆ 10, 15, 20 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕಿರ್ತಾರೆ ಅಡ್ವಾನ್ಸ್. ಅಲ್ಲೇ 10 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಅಂದ್ರೆ 1 ಟ್ರ್ಯಾಕ್ಟರ್ಗೆ 10,000 ರೂಪಾಯಿ ಖರ್ಚು ಹಿಡಿದ್ರು. 10 ಟ್ರ್ಯಾಕ್ಟರ್ ಅಂದ್ರೆ 1 ಲಕ್ಷ ರೂಪಾಯಿ ಬರೀ ನೆಲಕ್ಕೆ ತಿಪ್ಪೆ ಗೊಬ್ಬರ ಹಾಕ್ತಾರೆ ಅವ್ರು. ಮತ್ತು 1 ಲಕ್ಷ ಗೊಬ್ಬರ ಹಾಕಿ ಅವರು 100-120 ಟನ್ ಬೆಳೆದ್ರಾಗ ಏನೈತಿ, ನಾವು ಅಷ್ಟೇ 1 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕಿ 70-80 ಟನ್ ಬೆಳೆದ್ರೆ ಅವ್ರಿಗಿಂತ ಜಾಸ್ತಿ ಇನ್ಕಮ್ ನಮಗೆ ಬರ್ತೈತಿ. ಯಾಕಂತಂದ್ರೆ ಅವ್ರಿಗೆ ಇವಾಗ ಕಬ್ಬಿಗೆ ಫ್ಯಾಕ್ಟ್ರಿ ಕಳ್ಸಿರ್ತಾರೆ 130-140 ಟನ್ ಕಳಿಸ್ಬೋದು 1 ಎಕರೆದಾಗ. ಅವ್ರಿಗೆ ಎಷ್ಟಲ್ಲಿ ಅಮೌಂಟ್ ಬಿಲ್ ಬರ್ತೈತ್ಲೆ ಅದ್ರಾಗ ಅರ್ಧ ಅವ್ರು ಖರ್ಚು ಮಾಡಿರ್ತಾರೆ. ನಮ್ದು ಹಂಗಿಲ್ಲ, 1 ಎಕರೆಗೆ ನಾವು 70-80 ಟನ್ ಇಳುವರಿ ತೆಗೆದ್ರು ಕೂಡ ನಮ್ಮ ಖರ್ಚು 15ರಿಂದ 20,000 ಅಷ್ಟೇ ಇರ್ಬೇಕು 1 ಎಕರೆಗೆ, ಅದಕ್ಕಿಂತ ಜಾಸ್ತಿ ದಾಟ್ಲೇಬಾರ್ದು. ಆ ರೀತಿ ರೈತ ಬಂದರು ಆ ಒಂದು ನಿಟ್ಟಿನಾಗ ಕಬ್ಬಿನೊಳಗೆ ನೀವು ಏನೋ ಬೆಳೀರಿ, ಯಾವುದೇ ಒಂದು ಬೆಳೆ ಬೆಳೆದ್ರು ಕೂಡ ಒಂದು ಪ್ಲ್ಯಾನಿಂಗ್ ಅಂತ ಇರ್ಬೇಕು. ಈ ರೀತಿ ಮಾಡಿದರೆ ಈ ರೀತಿ ಬೆಳೆ ಬರ್ತೈತಿ, ಈ ರೀತಿ ನಾವು ಮುಂದೆ ಮಾಡಬೇಕು, ಇದನ್ನೊಂದು ಸುಧಾರಣೆ ಮಾಡ್ಕೊಂಡ್ರೆ ನಮ್ಮ ಕಬ್ಬಿನೊಳಗೆ ಉತ್ತಮ ಇಳುವರಿ ಬರ್ತೈತಿ ಅಂಥೇಳಿ ನೀವು ಒಂದು ಅಡ್ವಾನ್ಸ್ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ನೀವು ಕಬ್ಬನ್ನು ಬೆಳೆದ್ರೆ ಆರಾಮಾಗಿ ನಿಮ್ಮ ಹೊಲದಾಗೂ ಕೂಡ ಒಳ್ಳೆಯ ಇಳುವರಿ ಅಂತೂ ತೆಗಿಬೋದು. ವಿಡಿಯೋ ನೋಡಿರೋಂಥ ಎಲ್ಲ ರೈತ ಬಂದರು ತುಂಬ ಧನ್ಯವಾದ ತಿಳಿಸ್ತಾ, ನಿಮ್ಗೆ ಏನೋ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ. ಎಲ್ಲ ಕಮೆಂಟ್ ಅಂತೂ ನಾವು ನೋಡ್ತಾ ಇರ್ತೀವಿ. ಮತ್ತು ನಿಮ್ಗೆ ಯಾವುದರ ಬಗ್ಗೆ ವಿಡಿಯೋ ಮಾಡ್ಬೇಕಂತೇಳಿ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ, ಅದೇ ಒಂದು ವಿಷಯ ಇಟ್ಕೊಂಡು ಕಬ್ಬಿನಲ್ಲಿ ವಿಡಿಯೋ ಮಾಡ್ತೀನಿ. ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ಕಬ್ಬಿನ ಬಗ್ಗೆ ಮಾತ್ರ ಮಾಡ್ತೀನಿ, ಬೇರೆ ಯಾವುದ್ರ ಬಗ್ಗೆನೂ ಮಾಡಲ್ಲ. ಯಾಕಂತಂದರೆ ನಾನು 5 ವರ್ಷದಿಂದ ಇದು 6ನೇ ವರ್ಷ ಕಬ್ಬು ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿ
6 ವರ್ಷದಾಗ ನನ್ನ ಅನುಭವ ಏನು, ನಾನು ಮೊದಲಿಂದ 1 ಎಕರೆಗೆ 40-45 ಟನ್ನಿಂದ ಇವಾಗ 70-80-90 ಟನ್ವರೆಗೂ ನಾವು ಬಂದೀವಪ್ಪ ಅಂತಂದ್ರೆ ನಾವೇನೆಲ್ಲ ಬದಲಾವಣೆ ಮಾಡ್ಕೊಂಡಿವಿ ಅನ್ನೋದು ನನ್ನ ಅನುಭವ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಸ್ವಲ್ಪ ನೀವು ಬದಲಾವಣೆ ಮಾಡ್ಕೊಂಡ್ರು ಕೂಡ ನೀವೇ ಆರಾಮಾಗಿ ನಿಮ್ಮ ಒಂದು ಹೊಲದಾಗ ಈ ಸ್ವಲ್ಪ ನಾನು ಹೇಳುವಂಥ ಎಲ್ಲನೂ ನಾ ಹೇಳ್ದಂಗೆ ಮಾಡ್ರಿ ಅಂತ ಹೇಳಕತ್ತಿಲ್ಲ. ಸ್ವಲ್ಪ ನಾನು ಒಂದು ಇಂಥವೆಲ್ಲ ಬದಲಾವಣೆ ಮಾಡ್ಕೊಂಡು ಟ್ರೈ ಮಾಡ್ರಿ ಅಂತ ಏನು ಹೇಳಿರ್ತೀನಲ್ಲ, ಅಂಥವು ಸ್ವಲ್ಪ ಮಾಡ್ಕೊಂಡು ಹೋದ್ರು ಕೂಡ ಆರಾಮಾಗಿ ಇಳುವರಿ ಜಾಸ್ತಿ ರೈತ ಬಂದರು ನಿಮ್ಮ ಹೊಲದಾಗ ನೀವು ತೆಗಿಬೋದು. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲ ರೈತ ಬಂದರೂ ಕೂಡ ಹಂಗೇನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಆದಷ್ಟು ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಪ್ರತಿದಿನ ಸಂಜೆಗೆ 7 ಗಂಟೆಗೆ ಕರೆಕ್ಟ್ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಾನೆ. 1 ನಿಮಿಷ ಹೆಚ್ಚು ಮಾಡಲ್ಲ, 1 ನಿಮಿಷ ಕಡಿಮೆ ಮಾಡಲ್ಲ. ಪ್ರತಿದಿನ 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತಾನೋ. ನೀವು ಯಾವಾಗ ಫ್ರೀ ಇರ್ತೀರಿ 7 ಗಂಟೆ ಮೇಲೆ ಪ್ರತಿದಿನ ಸಂಜೆಗೆ ಬ್ಯಾಸರದಾಗ ಒಂದು 5-10 ನಿಮಿಷ ನಮ್ಮೊಂದು ಯೂಟ್ಯೂಬ್ ಚಾನಲ್ ಹೋಗಿ ವಿಡಿಯೋ ನೋಡ್ರಿ. ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ಹೋಗಿ ನಿಮ್ಗೆ ಎಲ್ಲ ಒಂದು ಡೌಟ್ ಎಲ್ಲ ಕ್ಲಿಯರ್ ಆಗ್ತೈತಿ. ಕಬ್ಬಿನಾಗ ನಿಮ್ಗೆ ಒಂದು ಹುಮ್ಮಸ್ ಬರ್ತೈತಿ, ನಾನು ಕಬ್ಬು ಬೆಳಿಬೇಕಲ್ಲ, ನಾನು ಜಾಸ್ತಿ ಇಳುವರಿ ತೆಗಿಬೇಕಲ್ಲ ಅಂತೇಳಿ ನಿಮ್ಗೆ ಒಂದು ಹುಮ್ಮಸ್ ಬರ್ತೈತಿ. ಆಲ್ಮೋಸ್ಟ್ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.